CSK ವರ್ಸಸ್ RCB ಹೈ ವೋಲ್ಟೇಜ್ ಮ್ಯಾಚ್ ಇರುವಂತದ್ದು. ಯಾವುದಕ್ಕೆ ಇಷ್ಟು ಕಾತುರದಿಂದ RCB ಅಭಿಮಾನಿಗಳು ಕಾಯ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ CSK ಆಪೋಸಿಟ್ ನಡೆಯುವಂತಹ ಮ್ಯಾಚ್ಗೆ ಮಾತ್ರ ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ. ಅದರಲ್ಲೂ ಇವತ್ತು ತವರಲ್ಲಿ ನಡೀತಾ ಇರುವಂತಹ ಮ್ಯಾಚ್. ಇದೀಗ ನಾನು ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗದಲ್ಲಿದ್ದೀನಿ. ಇಲ್ಲಿಯೂ ಸಹ ಸಾಕಷ್ಟು ಜನ ಅಭಿಮಾನಿಗಳು ಈಗಾಗಲೇ ಬೆಳಗ್ಗೆಯಿಂದಲೇ ಬಂದಿದ್ದಾರೆ. ಇವತ್ತು ಸಂಜೆ 7:15 ಮ್ಯಾಚ್ ಆರಂಭ ಆಗುತ್ತೆ. ಆದರೆ ಬೆಳಗ್ಗೆಯಿಂದ ಸಹ ಅಭಿಮಾನಿಗಳು ಓಡಾಡ್ತಾ ಇದ್ದಾರೆ. ಮೇ ಬಿ ಟಿಕೆಟ್ ಏನಾದರೂ ಸಿಗ್ಬಹುದು ಅಂತ ಹೇಳಿ ನಾನು ಅವರ ಅಭಿಮಾನಿಗಳ ಹತ್ರನೇ ಮಾತಾಡ್ತಾ ಹೋಗ್ತೀನಿ, ಹೇಳ್ತಾ ಹೋಗ್ತೀನಿ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅಂತ ಹೇಳಿ. ಸರ್ ನಮಸ್ತೆ, ಎಲ್ಲಿಂದ ಬಂದಿದ್ದೀರಾ? ನಮಸ್ತೆ ಮೇಡಮ್, ನಾವು ರಾಯಚೂರು ಡಿಸ್ಟ್ರಿಕ್ಕಿಂದ ಬಂದಿದ್ದೀವಿ. ಬೆಳಗ್ಗೆಯಿಂದ ಕಾಯ್ತಾ ಇದೀವಿ ಸರ್. ನಾವು RCB ಫ್ಯಾನ್ಸು, ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳು. ನಾವು ರಾಯಚೂರು ಜಿಲ್ಲೆಯಿಂದ ಬಂದಿದ್ದೀವಿ. ಬಟ್ ಬೆಳಗ್ಗೆಯಿಂದ ಬರ್ತದೆ, ಟಿಕೆಟೇ ಇಲ್ಲ. ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಶೋಲ್ಡ್ ಔಟ್ ಅಂತ ತೋರಿಸ್ತಾ ಇದೆ. ಬೆಳಗ್ಗೆಯಿಂದ ಕಾಯ್ತಾ ಇದೀವಿ, ಟಿಕೆಟ್ ಒಂದು ಟಿಕೆಟನ್ನು ಸಿಗ್ತಾನೆ ಇಲ್ಲ. ಭಾಳ ಬೇಜಾರಾಗ್ತಾ ಇದೆ ನಮಗೆ. ಆ್ಯಕ್ಚುಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇದುವರೆಗೆ ಮ್ಯಾಚ್ ನಡೆದಿಲ್ಲ, 1 ವರ್ಷದಿಂದ ದುರಂತ ಆದಲಿಂದ ಮ್ಯಾಚ್ ನಡೆಸ್ಕೊಟ್ಟಿದ್ದಾರೆ. ಬಟ್ ಟಿಕೆಟ್ ಸಿಗ್ತಾ ಇಲ್ಲ ಮೇಡಮ್. ತುಂಬ ಭಾಳ ನೋವಾಗ್ತಾ ಇದೆ. ಎಕ್ಸೈಟ್ಮೆಂಟ್ ಇದೆ ಸರ್, ಯಾಕಂದ್ರೆ CSK ಆಪೋಸಿಟ್ ಇರೋದು ಇವತ್ತು. ಸೊ ಮೇಡಮ್ ಹೈ ವೋಲ್ಟೇಜ್ ಮ್ಯಾಚ್, ನಮ್ಗೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದ್ದಂಗೆ ಮೇಡಮ್. ಓಕೆ ಸರ್, ತಾವೇನು ಹೇಳ್ತೀರಾ? ಅದೇ ವಿರಾಟ್ ಕೊಹ್ಲಿ ಫ್ಯಾನ್ ಮೇಡಮ್. ನಾವು ಆನ್ಲೈನಲ್ಲಿ ಟಿಕೆಟ್ ಸಿಗ್ತಿಲ್ಲ, ಇಲ್ಲಿ ಆಫ್ಲೈನಲ್ಲೂ ಇಲ್ಲ. ಅದೇ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇವಾಗ ನಮ್ಗೇನಾದ್ರೂ ಟಿಕೆಟ್ ಸಿಕ್ಕರೆ ನೋಡ್ಬೇಕನ್ನೋ ದೊಡ್ಡ ಆಸೆ ಇದೆ. ಇವತ್ತು ಮ್ಯಾಚ್ ವಿನ್ ಆಗ್ತಾರಂತ ಅನ್ಸುತ್ತಾ RCB? 100-200% RCB ವಿನ್ ಆಗುತ್ತೆ ಇವತ್ತು. ಮಿನಿಮಮ್ ನಮ್ಮ ಫಸ್ಟ್ ಬ್ಯಾಟಿಂಗ್ ಆದರೆ 250 ಇಂದ 270. ಹಾಂ ಮೇಡಮ್, ನಾವು ರಾಯಚೂರಿಂದ ಬಂದ್ವಿ, ಎಲ್ಲ ಗ್ರೂಪ್. ನಾವು RCB ಮ್ಯಾಚ್ ಸಲುವಾಗಿ ಬಂದಿದ್ವಿ. ಎಂಟೈರ್ RCB ಟೀಮ್ ಫ್ಯಾನ್ ನಾವು. ಆ್ಯಕ್ಚುಲಿ ಟಿಕೆಟ್ ಸಲುವಾಗಿ ಅಂತ ಬಂದು ಗ್ಯಾದರ್ ಮಾಡಿದ್ವಿ. ಇಲ್ಲಿ ಟಿಕೆಟ್ ಸಿಗ್ತಾ ಇಲ್ಲ. ಭಾಳಷ್ಟು ಕಡೆ ವಿಚಾರ ಮಾಡಿ ನೋಡಿದ್ವಿ, ಇಲ್ಲಿ ಟಿಕೆಟ್ ಸಿಗ್ತಾ ಆಲ್ರೆಡಿ ಸೋಲ್ಡ್ ಔಟ್ ಅಂತ ಬರ್ತಾ ಇದೆ. ಮೋಸ್ಟ್ಲಿ ಅದು ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಏನಲ್ಲ. ಹೈ ವೋಲ್ಟೇಜ್ ಮ್ಯಾಚ್, ರೈವಲ್ರಿ, ಒಳ್ಳೆ ರೈವಲ್ರಿ ಇರ್ತಕ್ಕಂಥ ಮ್ಯಾಚು. ಬಟ್ ಟಿಕೆಟ್ ಅಂತೂ ಸಿಗಲಿಲ್ಲ. ಮೋಸ್ಟ್ಲಿ ನೋಡಿದ್ವಿ, ಎಲ್ಲಾದರೂ ಸಿಗ್ತವೆ, ಬ್ಲ್ಯಾಕ್ ಕಲರ್ ಸಿಗ್ತವೆ ಅಂತ ನೋಡಿದ್ವಿ, ಅದನ್ನು ಸಿಗಲಿಲ್ಲ. ಬಟ್ ನೋಡೋಣ, ಎಲ್ಲಾದರೂ ಸಿಗ್ತಾ ಅಂದರೆ ಎಂಟ್ರಿ ಕೊಡಬೇಕು ಅಂತ. ಈಗ RCB ವಿನ್ ಆದರೆ CSK ಉರ್ಸೋದಕ್ಕೆ ಅಂತ ಪ್ಲಾನ್ ಮಾಡ್ತಾರೆ. ಸೊ ನೀವೇನಾದ್ರೂ ಪ್ಲಾನ್ ಮಾಡಿದಿರಾ? ಹಿಂಗೆ ನಾರ್ಮಲಾಗಿ ಉರ್ಸೋದು ಬೇಕಾಗಿಲ್ಲ ಮೇಡಮ್. CSKದವ್ರು ಅವ್ರವ್ರು ಉಳ್ಕೊಂಡು ಹೋಗ್ಬಿಡ್ತಾರೆ ವಾಪಸ್. ಇನ್ನೊಬ್ರು ಉರ್ಸೋದು ಬೇಕಾಗಿಲ್ಲ. ಅಲ್ಲಿರ್ತಕ್ಕಂಥದ್ದು RCBನ ಸೋಲ್ಸೋಷ್ಟು ಟೀಮ್, ಅಷ್ಟು ಕೆಪಾಸಿಟಿ ಟೀಮ್ ಯಾವ ಕಾಣ್ತಾ ಇಲ್ಲ ಸದ್ಯಕ್ಕೆ. ಟಿಕೆಟ್ ಸಿಗದೆ ಇದ್ರೂ ಪರವಾಗಿಲ್ಲ, ಕಪ್ ನಮ್ಮದೇ. ಜೈ RCB. ಸೊ ವಿಶ್ ಮಾಡ್ತೀರಾ ಹೆಂಗೆ ಸರ್? ಈ ಮ್ಯಾಚ್ ಮಾತ್ರ RCB ವಿನ್ ಆಗಲಿ ಅಂತ ಅಂದ್ಬಿಟ್ಟು ನಾವು ಕೇಳ್ಕೊಳ್ತಾ ಇದೀವಿ. 101% RCB ವಿನ್ ಆಗಲಿ. ಈ ಸಲ ಕಪ್ ನಮ್ದೇ. ಜೈ RCB. ಇಲ್ಲಿಯೂ ಸಹ ಅಭಿಮಾನಿಗಳಿದ್ದಾರೆ, ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ತಾವು RCB ಫ್ಯಾನಾ CSK ಫ್ಯಾನಾ? CSK ಫ್ಯಾನ್. ಏನು ಹೇಳ್ತೀರಾ ಇವತ್ತು ಮ್ಯಾಚ್? ಏನಿಲ್ಲ, 2 ಮ್ಯಾಚ್ ಸೋತಿದ್ದಾರೆ. ಈ ಮ್ಯಾಚ್ ಗೆದ್ದೇ ಗೆಲ್ತದೆ ಅಂತ ಹೇಳ್ತೀನಿ ನಾವು. ಪಕ್ಕ ಗೆಲ್ತಾರೆ. ನೋಡಿದ್ರಲ್ಲ. ಸೊ ನಿಮ್ಮ ಜೊತೆಗೆ CSK ಅಭಿಮಾನಿನೂ ಇದ್ರು, ಜೊತೆಗೆ RCB ಅಭಿಮಾನಿನೂ ಇದ್ರು. CSK ಗೆಲ್ಲುತ್ತೆ, 2 ಮ್ಯಾಚ್ ಸೋತಿದ್ದಾರೆ, ಬಟ್ ಈ ಸಲ ಗೆಲ್ಲುತ್ತೆ ಅಂತ ಅವ್ರು ಹೇಳ್ತಾರೆ. ತವರೂರಲ್ಲಿ ನಡೀತಾ ಇದೆ, ನಮ್ದು ಗೆಲ್ಲುತ್ತೆ, ಜೊತೆಗೆ ಟಿಕೆಟ್ ಸಿಗ್ತಿಲ್ಲ ಅನ್ನುವಂಥ ಬೇಸರವನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾದ್ರೆ ನೋಡೋಣ ಸಂಜೆ ಟೈಮಲ್ಲಿ ಯಾವ ಟೀಮ್ ಗೆಲ್ಲುತ್ತೆ. ಯಾವುದೇ ಸೋತ್ರು ಯಾವುದೇ ಗೆದ್ರು CSK ಹೇಳುತ್ತೆ ಗೆಲ್ಲುತ್ತೆ ಅಂತ ಹೇಳಿ RCB ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಸೊ ನಾವು ಗೆಲ್ತೀವಿ ಅಂತ ಹೇಳಿ. ಸೊ ಕಾದ್ ನೋಡ್ಬೇಕಾಗಿದೆ ಯಾರು ಗೆಲ್ತಾರೆ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು.